Hello, Daddy. It's time. I'm coming! ನಮಸ್ಕಾರ ಕಣಜನತೆಗೆ ಟಾಕ್ಸಿಕ್ ಟ್ರೈಲರ್ ನೋಡ್ಕೊಂಬಂದೆ. ಸಕ್ಕತ್ತಾಗೈತೆ ಮಾತ್ರ. ನಿಮ್ಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ರಾಯ ಗ್ಯಾಂಗ್ಸ್ಟರು, ಅವರಿಗೆ ಸಪೋರ್ಟ್ ನೀಡೋ ಅಕ್ಕ ಗಂಗಾ ಅನ್ನೋ ಕ್ಯಾರೆಕ್ಟ್ರು. ಸೊ ಇವರಿಬ್ಬರು ಆಪೋಸಿಟ್ ನಿಲ್ಲೋನು ಅವ್ರ ಮಗ ಟಿಕೆಟ್ ಅನ್ನೋ ಕ್ಯಾರೆಕ್ಟ್ರು. ಸೊ ಎಮೋಷನ್ ಇದೆ, ಲವ್ ಇದೆ, ಫೈಟ್, ಏನು ಹೇಳೋಕ್ಕೂ ಅಸಾಧ್ಯ ಗುರು. ಇದಕ್ಕೆ ಎವ್ರಿ ಕ್ಯಾರೆಕ್ಟ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಟ್ರೈಲರ್ ಮಾತ್ರ ಸಖತ್ತಾಗೈತೆ ಮಾತ್ರ. ಟ್ರೈಲರ್ ಹೆಂಗಿರ್ಬೇಕು, ಸಿನಿಮಾ ಹೆಂಗಿರ್ಬೋದು, ಬಾಲಿವುಡ್ನು ಮೀರಿಸ್ತಾರೆ ಪಕ್ಕ 100%. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ತಿರ್ಗಾ ಆಮೇಲೆ ಟಿಕೆಟು. ಅಪ್ಪ ಗುರು, ಏನು ಗುರು ನೀನು ಆ ಲುಕ್ಕು, ಹಿಂಗೆ ಕ್ಯಾಮ್ರಾ ಹಿಂಗೆ ಝೂಮ್ ಆದಾಗ ಹಿಂಗೊಂದು ಲುಕ್ ಕೊಡ್ತಾರಲ್ಲ, ಅದು ಮಾತ್ರ ಕ್ರೇಜಿ ಗುರು. ಅದ್ರಲ್ಲಿ ನಂಗೆ ಇಷ್ಟವಾಗಿದ್ದು ಸೀನ್ ಅಂದರೆ ಅದು ನೀರೊಳಗಿಂದ ಎದ್ಬಿಟ್ಟು ಅವನು ಲಾಂಗ್ ಎತ್ಕೊಂಡು ಹಿಂಗೆ ಅಂದ್ಬಿಟ್ಟು ಡೈಲಾಗ್ ಹೊಡಿತಾನಲ್ಲ, ಶಾಂತಿಯುತವಾಗಿ ಎಲ್ಲ ಬಗೆಹರಿಯದೆ ಶತಮಾನಗಳದ ಯುದ್ಧ ಏನಕ್ಕೆ ಆಗಬೇಕಾಗಿತ್ತು ಅಂತ ಡೈಲಾಗ್ ಹೊಡಿತಾನ. ಸಕ್ಕತ್ತಾಗೈತೆ ಮಾತ್ರ ಚಿಂದಿ. ಇನ್ನು ಟ್ರೈಲರ್ ವಿಚಾರವಾಗಿ ಮಾತಾಡೋದಾದರೆ ಅದೇ ಅಪ್ಪ ಮಗನ ಸ್ಟೋರಿ, ಅದೇ ಮಾಡ್ರಮ್ ಬಬ್ರುವನ ಅಂತ ಹೇಳ್ಬೋದು. ಸೊ ಇದರಲ್ಲೂ ಟ್ವಿಸ್ಟ್ ಇದೆ ಗುರು. ಸುಮ್ಮನೆ ಕ್ಯಾರೆಕ್ಟ್ರನ್ನ ತಗೊಂಬಂದು ಇಲ್ಲಿ ತುರುಕೋದೇ ಆಗಲಿ ಅಥವಾ ಸುಮ್ಮನೆ ತಗೊಂಡು ಎಲ್ಲರೂ ಆ್ಯಕ್ಟಿಂಗ್ ಮಾಡಿಸೋದೇ ಆಗಲಿ, ಆ ಥರ ಕೆಲಸ ಮಾಡಿದೆ ಇಲ್ಲಿ. ಯಾವುದೇ ಕ್ಯಾರೆಕ್ಟ್ರ್ ತಗೊಳ್ರಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ರಾಯಂದೇ ಆಗ್ಬೋದು, ಗಂಗಾದೇ ಆಗ್ಬೋದು, ಟಿಕೆಟೇ ಆಗ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಇನ್ನು ಸಾಂಗ್ಗಳು ವಿಚಾರ ಮಾತ್ರ ಕೇಳೋಂಗಿಲ್ಲ ಬಿಡಿ. ಒಳ್ಳೆ BGM ಕೊಟ್ಟಿದ್ದಾರೆ, ಒಳ್ಳೆ ಸ್ಟ್ರೆಂತು ಒಂದೇ, ಮತ್ತು ಕ್ಯಾಮ್ರಾ ವರ್ಕ್ ಮಾತ್ರ ಸಕ್ಕದೆ, ಮತ್ತು ಎಡಿಟಿಂಗು ಎಲ್ಲ ಸಕ್ಕತ್ತಾಗಿದೆ ಗುರು, ಮಾತಾಡೋಂಗಿಲ್ಲ ಮಾತ್ರ. ಅದೇ ರಾಯನ ಗ್ಯಾಂಗ್ಸ್ಟರು, ಇವ್ರಿಗೆ ಸಪೋರ್ಟ್ ಮಾಡೋ ಅವ್ರ ಅಕ್ಕ. ಸೊ ಇವರು ಇಡೀ ಸಿಟಿನ ಅವ್ರ ಕಂಟ್ರೋಲಾಗಿ ತಗೊತಾರೆ ಅಲ್ವಾ. ಆವಾಗ ಕಂಟ್ರೋಲ್ ತಗೊತಿರ್ಬೇಕಾದ್ರೆ ಸರ್ಕಸ್ ಕಂಪ್ನೀಲಿ ನಡೆಯುವ ಅಲ್ಲಿ ಏನಕ್ಕೂ ಹೋಗಿರುವಾಗ ಅಲ್ಲಿರೋ ಒಂದು ಹುಡುಗಿ ಮೇಲೆ ಲವ್ ಆಗ್ಬೋದು. ಸೊ ಲವ್ ಆಗಿ ಮದುವೆ ಆಗಿ ಮಗುನೂ ಆಗ್ಬೋದು. ಸೊ ಕಾರಣಾಂತರದಿಂದ ಅವರಿಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ದೂರ ಆಗಿ ಸೊ ಸಪ್ರೇಟ್ ಆಗ್ಬೋದು. ಆಮೇಲೆ ಅವ್ರಿಗೆ ಹುಟ್ಟಿರೋ ಮಗನೇ ಈ ಟಿಕೆಟ್ ಇರ್ಬೋದು ಅಂತ ಅನಿಸುತ್ತೆ ಗುರು ನಮಗೇನೋ. ಆದರೆ ಅವರು ಈ ರಾಯನ್ ಕ್ಯಾರೆಕ್ಟರ್ ಬಂದರೆ, ಗ್ಯಾಂಗ್ಸ್ಟರ್ ಅಂದರೆ ಯಾರಿಗೂ ಅವ್ನಿಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಗುರು. ಅವನಿಗೆ ಲವ್ ಆಗಲಿ, ರಿಲೇಟಿವ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಯಾವುದೇ ಥರ ಫೀಲಿಂಗ್ಸ್ ಇಲ್ಲ ಗುರು. ನೀನು ಯಾರೇ ಆಗಲಿ ಗುರು, ನಾನು ಎದುರಾಕಂತೀನಿ. ನಾನೇ ಡಾನ್ ಆಗಬೇಕು, ನಾನೇ ಡಾನ್ ಆಗಿರಬೇಕು. ಈ ಟ್ರೈಲರಲ್ಲಿ ನನಗೆ ತುಂಬ ಇಷ್ಟ ಆಗಿ 3 ಕ್ಯಾರೆಕ್ಟರ್ ಅಂದರೆ, ಒಂದು ರಾಯ, ಒಂದು ಟಿಕೆಟು, ಒಂದು ಕಿಯಾರಾ ಅಡ್ವಾಣಿ ಮಾಡಿರೋ ಸೀಕ್ವೆಲ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು. ನಾವು ಫಸ್ಟ್ಗೆ ಈ ತಬಾಯಿ ಸಾಂಗ್ ಬಂದಾಗ ಮತ್ತು ಮನಮೋಹಕ ಸಾಂಗ್ ಬಂದಾಗ ಬರೀ ಇದೇನೇ ಗುರು, ಇದೇ ಥರ ಇರುತ್ತಾ ಟ್ರೈಲರು, ಹಂಗೆ ಹಿಂಗೆ ಅಂತ ತಲೆ ಕೆಡ್ಸ್ಕೊಂಡಿದ್ವಿ. ಸೊ ಅದಲ್ಲ ಸಿನಿಮಾ, ಅದಲ್ಲ ಬೇರೆ ಏನೋ ಹೇಳೋಕ್ಕೆ ಹೊರಟಿದ್ದಾರೆ, ಏನೋ ಆಗ್ತಾಯಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಐ ಹೋಪ್ ಸಿನಿಮಾ 20ಕ್ಕೆ ರಿಲೀಸ್ ಆಗುತ್ತೆ. ನಾನು ನೋಡ್ತಾಯಿದ್ದೀನಿ, ನೀವು ನೋಡಿ. ಸೊ ನೋಡಿದ್ಮೇಲೆ ಹೇಗಿದೆ, ಏನಾಗುತ್ತೆ, ಏನಾಗ್ಬೋದು ಅನ್ನೋದೊಂದು ಮಾತ್ರ ಟ್ವಿಸ್ಟು. ಇದರಲ್ಲಿ ಸ್ಪೆಷಲಾಗಿ ಏನು ಅನ್ಸೋದಂದರೆ, ಕಿಯಾರಾ ಅಡ್ವಾಣಿ ಅವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸುಮ್ಮನೆ ನೀನು ಹೀರೋಯಿನ್ ಥರ ಬಂದ್ಬಿಟ್ಟು ಸುಮ್ಮನೆ ಯಾವ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಹೋಗು ಹೀರೋ ಜೊತೆ, ಆ ಥರ ಇಲ್ಲ. ಸ್ಪೆಷಲಾಗಿದೆ ಕ್ಯಾರೆಕ್ಟ್ರು. ಅದರಲ್ಲಿ ಒಂದು ಸೀನಲ್ಲಿ ಅಳ್ತಾ ಹಂಗೆ ನಗ್ತಾರಲ್ಲ, ಅದು ಮಾತ್ರ ಸಖತ್ತಾಗಿದೆ ಮಾತ್ರ. ತುಂಬ ಚೆನ್ನಾಗಿ ತೋರಿಸಿ ಕ್ಯಾಮ್ರಾ ವರ್ಕ್ ಮಾತ್ರ ಸಖತ್ತಾಗಿದೆ ಮಾತ್ರ. ಗೀತ್ ಅವ್ರ ಡೈರೆಕ್ಷನ್ ಮಾತ್ರ ಸೂಪರ್. ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ನಮ್ಮ ರವಿ ಬಸವಸ್ ಅವರು.
BGM ಮಾತ್ರ ಚಿಂತೆಗೈತೆ, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಎಷ್ಟೋ ಲೇಡಿ ಕ್ಯಾರೆಕ್ಟರ್ಗಳು ಇದ್ದಾವೆ. ಸೊ ಇದರಲ್ಲಿ ವಿಲನ್ನೇ ಅವರ, ಅಥವಾ ಇವರು ಬಿಟ್ಟು ವಿಲನ್ಗಳು ಇದ್ದಾರಾ, ಅಥವಾ ಏನು ಅನ್ನೋದೇ ಸಮಥಿಂಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಗುರು ಇವರು. ಅಥವಾ ಒಬ್ಬ ಹೀರೋ, ಇಷ್ಟು ಜನ ಹೀರೋಯಿನ್ನ, ಅಥವಾ ಏನು. ಈಗ ಗಂಗಾ ಅನ್ನೋ ಕ್ಯಾರೆಕ್ಟ್ರು ಏನೋ ಅವ್ರು ಮಾಡಿದ್ರೆ ಓಕೆ, ಏನೋ ಅಕ್ಕ ಓಕೆ. ಮತ್ತು ಇವರೆಲ್ಲ ಯಾರು? ಇವ್ರ ಆಪೋಸಿಟಾಗಿ ನಿಲ್ಲವ್ರ ಅಥವಾ ಇವ್ರ ಲವ್ವರ? ಏನೋ ಇದೆ ಗುರು ಇದರಲ್ಲಿ ಅಂತ ಅನಿಸುತ್ತೆ ನನಗೆ. ಅಲ್ಲ, ರಾಯ ಕ್ಯಾರೆಕ್ಟ್ರು ನಿಂದೇನಪ್ಪ ನಿಂಗೆ ಕೊನೆಯಸೆ ಅಂದರೆ ಅವನು ಹೇಳ್ತಾನೆ, ನಿಮ್ಮ ತಮ್ಮನ ಸುಟ್ಟು ಬೂದಿಲಿ ಲೈನ್ ಹಿಡ್ದು ಅಂತ ಹೇಳ್ಬೇಕು ಅಂತ ಹೇಳ್ತಾರಲ್ಲ. ಅಲ್ಲ, ಯಾವ ಥರ ಕನ್ವಿನ್ಸ್ ಮಾಡಿದ್ದಾರೆ ಆಡಿಯನ್ಸ್ನ ಇವರು ಅಂತ. ಸಕ್ಕತ್ತಾಗಿರು. ಏನು ಹೇಳೋರು, ಈ ಥಿಯೇಟ್ರಲ್ಲಿ ನೋಡೋಕ್ಕೆ ಮಜಾ ಇದು. ಫೈಟ್ ಆಗಲಿ, ಡೈಲಾಗ್ಲಿ ಆಗಲಿ ಥಿಯೇಟ್ರಲ್ಲಿ ನೋಡ್ಬೇಕು ಇದನ್ನ, ಸಕ್ಕತ್ತಾಗಿರುತ್ತೆ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಎರಡು. ಅವನು ನೀರಿಂದ ಎದ್ಬಿಟ್ಟು ಡೈಲಾಗ್ ಹೊಡಿತಲ್ಲ ಅದು ಟಿಕೆಟು. ಆಮೇಲೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಅವನು ರಾಯ ಮಲ್ಕೊಂಡಿರ್ತಾನೆ, ಇವನು ಜಂಪ್ ಹೊಡೆದ್ಬಿಟ್ಟು ಅವನ ಆಪೋಸಿಟ್ ಕುತ್ಕೊಂಬಿಟ್ಟು ಆ ಕ್ಯಾಮ್ರಾ ಹಿಂಗೆ ರೊಟೇಟಾಗುತ್ತಲ್ಲ, ಆವಾಗ ಅವ್ನ ಸ್ಮೈಲ್ ಇದೆಯಲ್ಲ ಗಮನಿಸಿ, ಸ್ಮೈಲ್ ಅದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಯಶ್ ಅವರು, ಸಖತ್ತಾಗಿ ಇಷ್ಟ ಆಯಿತು ಗುರು ನನಗಂತೂ. ಓಕೆ ಫ್ರೆಂಡ್ಸ್, ಬಾಯ್. ಸೊ ಇದು ಇವತ್ತಿನ ರಿವ್ಯೂ ಆಗಿತ್ತು, ಟಾಕ್ಸಿಕ್ ಸಿನಿಮಾ ರಿವ್ಯೂ ಆಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲೇನೋ ಮಿಸ್ಟೇಕ್ ಆಗಿದ್ರೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಸೊ ನಮಸ್ಕಾರ.